ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇವತ್ತು ಅಮ್ಮನ ಮನೆಯಲ್ಲಿ ನೆಕ್ಸ್ಟ್ ಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಂಡೇ, ಸಂಡೇ ಹೋಗಿದ್ದಲ್ವ ನಾವು ಅಮ್ಮನ ಮನೆಗೆ. ಮಂಡೇ ಬೆಳಿಗ್ಗೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಮ್ಮನ ಮನೆಗೆ ಬಂದರೆ ನನಗೆ ತುಂಬ ಉದಾಸೀನ. ಬೆಳಿಗ್ಗೆ ಎದ್ದೇಳಬೇಕಿದ್ರೆ ತುಂಬ ಉದಾಸೀನ ಆಗುತ್ತೆ. ಹೇಳೋದೇ ಬೇಡ ಅಂತ ಅನಿಸುತ್ತೆ ನನಗೆ. 7 ಗಂಟೆನೇ ಆಗೋದು ಯಾವಾಗಲೂ ಅಷ್ಟೇ. ಅಮ್ಮನ ಮನೆಗೆ ಬಂದರೆ 7 ಗಂಟೆಗಿಂತ ಮೊದಲು ನಾವು ಎದ್ದೇಳೋದಂತಲೇ ಇಲ್ಲ. ಹಾಗೆಯೇ ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡಿರ್ತೀವಿ ಆರಾಮಾಗಿ. ತಿಂಡಿ ಕೆಲಸ ಎಲ್ಲ ಅಮ್ಮ ಮಾಡ್ತಾರೆ, ನಮಗೇನು ಟೆನ್ಷನ್ ಇಲ್ಲ. ಹಾಗಾಗಿ ಬೆಳಿಗ್ಗೆ ಬೇಗ ಏಳೋದು ಬೇಡ, ಸ್ವಲ್ಪ ಇವತ್ತು ರೆಸ್ಟ್ ಮಾಡೋಣ. ನಮ್ಮ ಮನೆಯಲ್ಲಿ ಹೇಗೂ ಬೆಳಿಗ್ಗೆ ಎದ್ಬಿಟ್ಟು ನಾವು ದಡಬಡ ಅಂತ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇವತ್ತು ಸ್ವಲ್ಪ ನಿಧಾನಕ್ಕೆ ಎದ್ದೇಳೋಣ ಅಂತ ಅಂದ್ಬಿಟ್ಟು ಹಾಗೆ ಮಲ್ಕೊಂಡಿದ್ದೆ. ನಂತರ ಒಂದು 7 ಗಂಟೆ ಹೊತ್ತಿಗೆ ಎದ್ದೇಳಬೇಕಿದ್ರೆ ಅಮ್ಮ ಒಳಗಡೆ ಕಾಣ್ತಾ ಇರಲಿಲ್ಲ. ಹೊರಗಡೆ ಬಂದು ನೋಡಬೇಕಿದ್ರೆ ಹೂವು ಎಲ್ಲ ರೆಡಿ ಮಾಡ್ತಾಯಿದ್ರು. ಅವರು ಸ್ವಲ್ಪ ಬೇಗ ಎದ್ದು ಅಕ್ಕಿ ಎಲ್ಲ ರುಬ್ಬಿಟ್ಟಿದ್ರು. ಆಲ್ರೆಡಿ ಅಕ್ಕಿ ಎಲ್ಲ ರುಬ್ಬಿ ಆಗಿದೆ ತಿಂಡಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಎಲ್ಲ ರುಬ್ಬಿಟ್ಕೊಂಡು ನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡಿ ಇವಾಗ ಹೂವು ಕೊಯ್ತಾ ಇದ್ದಾರೆ. ಹೂವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕಲರ್ಫುಲ್ ಆದಂತಹ ಕೆಲವೊಂದು ವೆರೈಟಿ ಹೂಗಳು ಮನೆ ಸುತ್ತಮುತ್ತ ಇರೋದ್ರಿಂದ ಅದನ್ನೇ ದೇವರಿಗೆ ಮುಡಿಸ್ತಾರೆ ಅಂತ ಹೇಳ್ಬೋದು. ಹಾಗೆ ಗರಿಕೆ ಕೂಡ ಇದೆ ಮನೆಯಲ್ಲಿ. ಒಂದು ಪಾಟಲ್ಲಿ ಗರಿಕೆ ಕೂಡ ನೆಟ್ಟಿದ್ದಾರೆ. ಅದನ್ನು ದಿನಾ ಕೊಯ್ದುಬಿಟ್ಟು ಗಣೇಶನಿಗೆ ಇಡ್ತಾರೆ. ಹಾಗೆ ಇವಾಗ ಹೂವೆಲ್ಲ ರೆಡಿ ಮಾಡಿ ಆಯಿತು. ಹೂವೆಲ್ಲ ರೆಡಿ ಮಾಡಿ ಆದ ನಂತರ ದೇವ್ರ ಪೂಜೆ, ಒಳಗಡೆ ದೇವ್ರ ಪೂಜೆ ಮಾಡೋದಕ್ಕಿಂತ ಮೊದಲು ಈ ಥರ ದೇವರ ಅಂದರೆ ತುಳಸಿಗೆ ನೀರು ಹಾಕೋದು, ಆಮೇಲೆ ಹೂವು ಇಡೋದು, ಕೈ ಮುಗಿಯೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಈ ಕೆಲಸ ಆದ ನಂತರ ಆಮೇಲೆ ಒಳಗಡೆ ಹೋಗಿ ದೇವ್ರ ಪೂಜೆ ಮಾಡ್ತಾರೆ. ದೇವ್ರ ಮನೆಗೆ ಹೋಗಿಬಿಟ್ಟು ದೀಪ ಹಚ್ಚೋದು, ಹೂವು ಇಡೋದು ಅದನ್ನೆಲ್ಲ ನಂತರ ಮಾಡೋದು. ಮೊದಲು ಇದೇ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಅವರ ರುಟೀನ್ ಇದೇ ಥರ ಇರುತ್ತೆ. ನಾವಿದ್ರೂ ಇಲ್ಲ ಅಂದ್ರೂ ದಿನ ಅವರ ಒಂಥರ ರುಟೀನ್ ಇದೇ ಥರ ಇರುತ್ತೆ ಅಂತಲೇ ಹೇಳ್ಬೋದು. ಅವರು ಹಾಗೆ ಅವ್ರ ಪಾಡಿಗೆ ಕೆಲಸ ಮಾಡ್ತಾಯಿದ್ರು. ನನಗೆ ಕೂಡ ಒಂದು ಸಲ ತೋರಿಸೋಣ ವೀಡಿಯೋ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಒಳಗಡೆ ಬರ್ತಾ ಇಲ್ಲಿ ಹೊಸ್ತಿಲಿಗೆ ಕೂಡ ಒಂದೆರಡು ಹೂವು ಇಡ್ತಾ ಇದ್ದಾರೆ. ಇಟ್ಟು ನಂತರ ಒಳಗಡೆ ಹೋಗಿ ದೇವ್ರ ಪೂಜೆನ ಮಾಡುವಂಥದ್ದು. ಹಾಗೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆಗೆ ಬಂದು ಈಗ ದೀಪ ಎಲ್ಲ ಹಚ್ತಾ ಇದ್ದಾರೆ. ಮನೆಯಲ್ಲಿ ಅಮ್ಮ ಒಬ್ಬರೇ ಇರೋದ್ರಿಂದ ಈ ಎಲ್ಲ ಕೆಲಸಗಳನ್ನು ಅಮ್ಮನೇ ಮಾಡಬೇಕಾಗತ್ತೆ. ಬೆಳಿಗ್ಗೆ ದೇವ್ರ ಪೂಜೆ ಮಾಡೋದು, ವಾಪಸ್ ಸಂಜೆ ದೇವ್ರ ಪೂಜೆ ಮಾಡೋದು, ದೇವರಿಗೆ ದೀಪ ಹಚ್ಚೋದು ಇದೆಲ್ಲ ಅಮ್ಮನೇ ಮಾಡಬೇಕಾಗತ್ತೆ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ಬೆಳಿಗ್ಗೆ ಒಂದು ಸಲ ದೇವ್ರ ಮನೆ ಪೂರ್ತಿ ಶುದ್ಧ ಮಾಡಿ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ನಾವು ದೀಪ ಹಚ್ತೀವಿ. ನಂತರ ವಾಪಸ್ ಸಂಜೆ ದೀಪ ಮಾತ್ರ ಹಚ್ತೀವಿ. ದೀಪ ಉದ್ಬತ್ತಿ ಹಚ್ತೀವಿ ದೇವರಿಗೆ. ಈ ಥರ ಇರುತ್ತೆ. ನನ್ನ ಮನೆಯಲ್ಲಿ ಕೂಡ ನಮ್ಮ ರೂಟೀನ್ ಈ ಥರ ಇರುತ್ತೆ. ಅಮ್ಮನ ಮನೆಯಲ್ಲಿ ಕೂಡ ಇದೇ ಥರ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ದೇವ್ರ ಪೂಜೆ ಎಲ್ಲ ಮುಗಿಸಿದ ನಂತರ ಇಲ್ಲಿ ಇವಾಗ ತಿಂಡಿ ಮಾಡ್ತಾ ಇದ್ದಾರೆ ಅಮ್ಮ. ಓಡ್ರೊಟ್ಟಿ ಮಾಡ್ತಾ ಇದ್ದಾರೆ. ಓಡ್ಪಾಲೆ ಅಂತೀವಿ, ಓಡ್ರೊಟ್ಟಿ ಅಂತೀವಿ, ಕಪ್ಪ ರೊಟ್ಟಿ ಅಂತೀವಿ. ತುಳು ಭಾಷೆಯಲ್ಲಿ ಕೆಲವೊಂದು ಹೆಸರಿಂದ ಕರೀತಾರೆ ಈ ತಿಂಡಿನ. ಹಾಗೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಹಾಗಾಗಿ ಅವರು ಯಾವಾಗಲೂ ಅಷ್ಟೇ ನಮ್ಮ ಅಮ್ಮನ ಮನೆಗೆ ನಾವು ಬಂದರೆ ಒಂದಿನ ಆದರೂ ನಮ್ಮ ಹಸ್ಬೆಂಡ್ಗೆ ಈ ಥರ ರೊಟ್ಟಿ ಮಾಡಿಕೊಡ್ತಾರೆ. ಚಿಕನ್ ಸಾರಿತ್ತು, ಚಿಕನ್ ಸಾರಿನ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ರೊಟ್ಟಿ ಮಾಡಿದ್ರ. ಬಟ್ ನಮ್ಮ ಹಸ್ಬೆಂಡ್ ಮಾತ್ರ ತಿನ್ನಲ್ಲ. ಅವರು ವರ್ಕ್ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿ ದೇವರಿಗೆ ದೀಪ ಹಚ್ಚೋದಕ್ಕೆ ಇರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಅಷ್ಟೇ. ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ಅವರು ನಾನ್ ವೆಜ್ ಬೆಳಿಗ್ಗೆ ತಿನ್ನಲ್ಲ ಅಂತಲೇ ಹೇಳ್ಬೋದು. ಅಮ್ಮನ ಮನೆಗೆ ಬಂದರೆ ಹೀಗೆ ನಮ್ಮ ಅಮ್ಮ ಹೇಗೆ ಗೊತ್ತಾ, ಮಗಳಿಗೆ ಏನಿಷ್ಟ, ಅಳಿಯನಿಗೆ ಏನಿಷ್ಟ, ಮೊಮ್ಮಕ್ಕಳಿಗೆ ಏನಿಷ್ಟ, ಅವ್ರಿಗೆ ಏನು ಬೇಕೋ ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಅಮ್ಮನ ಪ್ರೀತಿ ಅಂದರೆ ಹಾಗೆ ಅಲ್ವಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಮ್ಮನ ಮನೇಲಿ ತಿಂಡಿ ಮಾಡ್ತಾಯಿದ್ದಾರೆ ಅಮ್ಮ. ತಿಂಡಿ ಆಗ್ತಾಯಿದೆ ಅಮ್ಮನಿಗೆ. ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ಮಾಡ್ತಾಯಿದ್ದಾರೆ. ಇವಾಗ ಹೊರಡಬೇಕು. ಇನ್ನು ಟೀ ಕುಡಿದು ತಿಂಡಿ ತಿಂದು ಹೊರಡೋದು. ಅಮ್ಮನ ಹೂವಿನ ಗಿಡಗಳೆಲ್ಲ ನೋಡ್ತೀರಾ? ಸ್ವಲ್ಪ ಹೂವಿನ ಗಿಡಗಳಿದೆ ನೋಡಿ. ನಿಮಗೆ ವರ್ಕ್ಶಾಪ್ಗೆ ಹೋಗೋದಕ್ಕಿದೆ, ಲೇಟ್ ಆಗುತ್ತೆ ಅವರಿಗೆ. ಹಾಗಾಗಿ ಮಕ್ಕಳಿಗೆ ಸ್ಕೂಲ್ ಕಾಲೇಜಿಗೆ ರಜೆ ಅಲ್ವಾ, ಆಗ ತೊಂದರೆ ಇಲ್ಲ. ಆದರೆ ಹಸ್ಬೆಂಡ್ಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೊರಡಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಹೊರಡಬೇಕು. ಅಮ್ಮಂದು ಪೂಜೆ ಎಲ್ಲ ಆಯಿತು. ಅಮ್ಮನ ಹೂವಿನ ಗಿಡಗಳನ್ನು ತೋರಿಸ್ತೀನಿ. ಹಾಗೆ ಇದು ದೊಡ್ಡಪತ್ರೆ ಸಾಂಬ್ರಾಣಿ ಅಂತ ಹೇಳ್ತೀವಿ. ನಮ್ಮ ತುಳುವಿನಲ್ಲಿ ನಾವು ಸಾಂಬ್ರಾಣಿ ಅಂತ ಹೇಳೋದು. ದೊಡ್ಡಪತ್ರೆ ಗಿಡ ಇದು ತುಂಬ ಒಳ್ಳೆಯದು. ಮನೆ ಬಾಗಿಲಲ್ಲಿದ್ದರೆ ಇದರ ಈ ಫ್ರ್ಯಾಗ್ರೆನ್ಸ್ ಏನಿದೆ ನೋಡಿ, ಅದು ತುಂಬ ಒಳ್ಳೆಯದು ಹೆಲ್ತಿಗೆ. ತಲೆನೋವೆಲ್ಲ ಆದಾಗ ಇದರ ಒಂದು ಎಲೆನ ತೆಗೆದು ಕೈಯಲ್ಲಿ ಜಜ್ಜಿಬಿಟ್ಟು ಅದರ ಸ್ಮೆಲ್ ತಗೊಳ್ಳೋದ್ರಿಂದ ತಲೆನೋವು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಮ್ಮ. ಹಾಗೆ ಚಿಕ್ಕ ಮಕ್ಕಳಿಗೆ ಕಫಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ಸ್ವಲ್ಪ ಬಾಡಿಸಿ ರಸ ತೆಗೆದು ಹಾಗೆ ಮಕ್ಕಳಿಗೆ ಜೇನುತುಪ್ಪ ಜೊತೆ ಸೇರಿಸಿ
ಕುಡಿಸಿದ್ರೆ ಅದು ಕೂಡ ಒಳ್ಳೆಯದು. ನಮ್ಮ ಮಕ್ಕಳಿಗೆ ಅಂತೂ ನಾನು ಸಿಕ್ಕಾಪಟ್ಟೆ ಕುಡಿಸಿದ್ದೀನಿ ಸ್ನೇಹಿತರೆ ಇದನ್ನು. ನಮ್ಮ ಮನೆಯಲ್ಲಿ ದೊಡ್ಡ ಗಿಡನೇ ಇತ್ತು ಇದ್ರದ್ದು. ಇವಾಗ ಮಾತ್ರ ಇಲ್ಲ ಎಲ್ಲ ಹೋಗಿದೆ ಅಂತಲೇ ಹೇಳ್ಬೋದು. ನಂತರ ಇವಾಗ ನೆಡ್ತಾ ಇಲ್ಲ ನಾನಂದರೆ, ಮಕ್ಕಳು ಕೂಡ ಮನೆಯಲ್ಲಿ ದೊಡ್ಡದಾಗಿದ್ದಾರಲ್ವ, ಸೊ ಹಾಗಾಗಿ. ನಂತರ ಒಂದು ಚಿಕ್ಕದಾದಂತಹ ಕ್ರೋಟನ್ ಗಿಡ ಇದೆ. ಇದು ನಂದಿ ಬಟ್ಲು, ಚಿಕ್ಕ ಚಿಕ್ಕ ನಂದಿ ಬಟ್ಲು ಬರುತ್ತಲ್ವಾ, ಅದು. ನಂತರ ಇದೊಂದು ವಾಸ್ತು ಗಿಡ ಇದೆ. ಅದರ ಜೊತೆಗೆ ಇಲ್ಲೊಂದು ಮೆಣಸಿನ ಗಿಡ ಹಾಕಿದ್ದಾರೆ ನೋಡಿ, ಅಮ್ಮ ಹಾಕಿದ್ದು ಇದು. ಇದೆಲ್ಲ ಇದು ಇರುವೆ ತಿನ್ನೋದು. ಅದು ಕೆಂಪು ಕಲರಿನ ಇರುವೆ ಬರುತ್ತಲ್ವಾ, ಸ್ವಲ್ಪ ಫಾಸ್ಟಾಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡುತ್ತೆ ನೋಡಿ, ಅದು ಮುತ್ಕೊಂಡಿದೆ ಈ ಗಿಡಕ್ಕೆಲ್ಲ. ಅದೆಲ್ಲ ಹಾಳು ಮಾಡ್ತಾ ಇದೆ. ಇದೊಂದು ಸೇವಂತಿಗೆ ಗಿಡ, ಕಲರ್ ಯಾವುದು ಅಂತ ಗೊತ್ತಿಲ್ಲ, ನೋಡಬೇಕಷ್ಟೇ. ಒಂದು ಹೂವು ಕೂಡ ಅರಳಿರಲಿಲ್ಲ, ಹಾಗಾಗಿ ಯಾವ ಕಲರ್ ಅನ್ನೋದು ಗೊತ್ತಾಗಿಲ್ಲ. ನಂತರ ಇದು ಬ್ರಹ್ಮಕಮಲ ಗಿಡ. ಇದೆಲ್ಲ ಪಾಟ್ ನಾನು ಮನೆಯಲ್ಲಿ ನೆಟ್ಟು ತಂದಿರುವಂಥದ್ದು. ಕೆಲವೊಂದು ಸೇವಂತಿಗೆ ಹಾಗೆ ಕೆಲವೊಂದು ಗಿಡ ಎಲ್ಲ ಅಮ್ಮ ನೆಟ್ಟಿರುವಂಥದ್ದು. ಮನೆ ಒಕ್ಲಿನ ಟೈಮಲ್ಲಿ ಕೆಲವೊಂದು ಪಾಟ್ ನಾನು ತಂದಿದ್ದೆ. ಇದು ಕೂಡ ನಾನು ನೆಟ್ಟು ತಂದಿರುವಂಥದ್ದು, ಯೆಲ್ಲೋ ಕಲರ್ ಇದ್ದು. ಆಮೇಲೆ ಕ್ರೋಟನ್ ಗಿಡ ಇದೊಂದು ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ, ಇದು ಅಮ್ಮ ನೆಟ್ಟಿದ್ದು. ಹಾಗೆ ಕೆಲವೊಂದು ಹೂವಿನ ಗಿಡಗಳು ಇದೆ ಅಮ್ಮನಲ್ಲಿ ಕೂಡ. ನಂತರ ಒಂದೆರಡು ಮೂರು ತೆಂಗಿನ ಮರ ಇದೆ ಅಪ್ಪ ನೆಟ್ಟಿರುವಂಥದ್ದು. ನಮ್ಮ ಅಪ್ಪ ಎಕ್ಸ್ಪೈರ್ಡ್ ಆಗಿದ್ದಾರೆ, ಈಗ ನಮ್ಮ ಜೊತೆಯಲ್ಲಿಲ್ಲ. ಇಲ್ಲಿಗೆ ಬಂದರೆ ಅಪ್ಪಂದು ತುಂಬ ನೆನಪಾಗುತ್ತೆ ನನಗೆ. ನಮ್ಮ ಮನೇಲಿದ್ದರೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಇಲ್ಲಿಗೆ ಬಂದರೆ ಯಾಕೆ ಅಂತ ಗೊತ್ತಿಲ್ಲ, ಅಪ್ಪಂದು ತುಂಬಾ ನೆನಪಾಗುತ್ತೆ ಸ್ನೇಹಿತರೆ. ಈ ತೆಂಗಿನ ಮರ ಎಲ್ಲ ನೋಡ್ತಾ ಇರಬೇಕಿದ್ರೆ ಅವ್ರದ್ದೇ ನೆನಪಾಗುತ್ತೆ. ನಂತರ ಕೇರಳ ಹೂವಿತ್ತು, ನಂತರ ಸ್ವಲ್ಪ ಗುಲಾಬಿ ಕೆಲವೊಂದು ಇಷ್ಟು. ಅವರು ಇಲ್ಲಿ ಹೂವಿನ ಗಿಡ ನೆಡ್ತಾರೆ, ನಮ್ಮ ಮನೆಗೆ ಬರ್ತಾರೆ. ನಮ್ಮ ಮನೆಗೆ ಬಂದು ವಾಪಸ್ ಇಲ್ಲಿಗೆ ಬರಬೇಕಿದ್ರೆ ಸ್ವಲ್ಪ ಅದು ಹಾಳಾಗತ್ತೆ ಅಂತ ಅನಿಸುತ್ತೆ. ಕೆಲವೊಂದು ಗಿಡಗಳು ಇರುವೆ ಎಲ್ಲ ತಿಂದು ಸ್ವಲ್ಪ ಹಾಳಾಗಿದೆ. ಕೆಲವೊಂದು ಗಿಡಗಳು ಚೆನ್ನಾಗಿದೆ, ಕೆಲವೊಂದು ಗಿಡಗಳು ಹಾಳಾಗಿದೆ. ಆದರೆ ಒಳ್ಳೊಳ್ಳೆ ಗಿಡ ಇದೆಯಲ್ವಾ ಹೂವಿನ ಗಿಡ, ಅವರಿಗೆ ನಮ್ಮ ಮನೆಗೆ ಬಂದರೆ ಅದೇ ನೆನಪಿಗೆ ಬರ್ತಾ ಇರುತ್ತೆ. ನನ್ನ ಗಿಡ ಏನಾಯಿತು ಅಂತ ಹೇಳ್ತಾನೆ ಇರ್ತಾರೆ. ಸೊ ಮಕ್ಕಳು ಇನ್ನೂ ಇದ್ದಿಲ್ಲ. ಇಲ್ಲಿಗೆ ಬಂದರೆ ಮಕ್ಕಳು ಹೊರಡೋದಕ್ಕೆ ಕೇಳಲ್ಲ ಸ್ನೇಹಿತರೆ. ಅಲ್ಲಿಂದ ಊರಿಗಿಂತ ಮೊದಲು ಹೊರಡ್ಕೊಂಡು ಬರ್ತಾರೆ ಇಲ್ಲಿಗೆ ಬಂದ ನಂತರ ಮಾತ್ರ ಇಲ್ಲಿಂದ ಹೊರಡೋದಕ್ಕೆ ಕೇಳೋದಿಲ್ಲ ಅಷ್ಟು ಈಸಿಯಾಗಿ. ಎದ್ದೇಳೋದೇ ಇಲ್ಲ ಇಬ್ಬರು ಕೂಡ. ಓಕೆ, ಈಗ ಬನ್ನಿ ತಿಂಡಿ ತಿಂದು ಟೀ ಕುಡಿದು ಹೊರಡಬೇಕು. ಹಾಗೆ ನಮ್ಮ ಹಸ್ಬೆಂಡ್ ಅವಸರದಲ್ಲಿ ಗಡಿಬಿಡಿನಲ್ಲಿ ಮನೆಯಿಂದ ಹೊರಟು ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಿ ನಾವು. ಬಂದ ಕೂಡಲೇ ನಮಗೆ ನನ್ನ ಟ್ರೈಪಾಡ್ ಮನೆಯಲ್ಲೇ ಉಳೀತು ಅಂತ ನೆನಪಾಯಿತು. ವಾಪಸ್ ನಾವು ಕಾರನ್ನು ತಿರುಗಿಸಿ ಅಮ್ಮನಿಗೆ ಫೋನ್ ಮಾಡಿದೆ, ಸ್ವಲ್ಪ ಈ ಕಡೆ ತಂದುಕೊಡಿ ಅಮ್ಮ ಅಂತ ಅಂದ್ಬಿಟ್ಟು. ಪಾಪ ಅವರು ತಗೊಂಬಂದರು. ಹಾಗೆ ತಗೊಂಬಂದು ನಮ್ಮ ಕೈಗೆ ಕೊಟ್ಟರು. ಅದಕ್ಕೆ ಅವರು ಹಿಡ್ಕೊಂಡು ನಿಂತಿದ್ರು. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ವಿಡಿಯೋ ಮಾಡೋದು ನೋಡು, ಅವರು ವಿಡಿಯೋ ಮಾಡ್ತಾ ಇದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ಬೇಕೇ ಬೇಕು ನನಗೆ. ಇದು ಉಳಿಯಿತು ಅಂತ ಅಂದ್ಕೊಳ್ಳಿ, ನನಗೆ ಒಂದು 700-800 ರೂಪಾಯಿ ವಾಪಸ್ ನನಗೆ ಬೇಕಾಗತ್ತೆ. ಆನ್ಲೈನಿಂದ ತರಿಸ್ಕೋಬೇಕು. ಹಾಗಾಗಿ ಸಡನ್ನಾಗಿ ಯಾಕೋ ನೆನಪಾಯ್ತಿಲ್ಲ. ಅಂತ ಹೇಳಿದರೆ ಸ್ವಲ್ಪ ಇನ್ನೂ ದೂರ ಬಂದಿದ್ದರೆ ನಮ್ಮ ಹಸ್ಬೆಂಡ್ ಖಂಡಿತ ವಾಪಸ್ ಹೋಗ್ತಾ ಇರಲಿಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬೇರೆ ತಗೊಳ್ಳೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ರು. ಹಾಗೆ ಹೋಗಿಬಿಟ್ಟು ಆ ಟ್ರೈಪಾಡ್ನ ತಗೊಂಡು ಇವಾಗ ವಾಪಸ್ ನಮ್ಮ ಮನೆ ಕಡೆಗೆ ಹೊರಟಿದ್ದೀವಿ. ಅಮ್ಮನ ಬಿಟ್ಟು ಬರಬೇಕಿದ್ರೆ ಬೇಜಾರಾಯಿತು. ಅಂದರೆ ಒಬ್ಬರೇ ಇರ್ತಾರಲ್ವ, ಸ್ವಲ್ಪ ಮನಸ್ಸಿಗೇನೋ ಒಂಥರ ಕಸಿವಿಸಿ ಅಂತ ಅನಿಸತ್ತೆ. ಅಮ್ಮನನ್ನು ಒಬ್ಬರನ್ನ ಬಿಟ್ಟು ಬರಬೇಕಿದ್ರೆ ಏನು ಮಾಡೋಣ, ಅವರಿಗೂ ಅವ್ರದ್ದೇ ಆದಂತಹ ಮನೆ ಅಂತ ಇರುತ್ತಲ್ವ. ಸೊ ಹಾಗಾಗಿ ಅಲ್ಲಿ ಇರಬೇಕಾಗತ್ತೆ ಅವರು ಕೂಡ. ಹಾಗಾಗಿ ಬಂದ್ವಿ. ಹಾಗೆ ಬರ್ತಾ ಇರಬೇಕಿದ್ರೆ ನಮ್ಮ ನೇಬರ್ ಅಂತ ಹೇಳಿದಲ್ವ, ನಿನ್ನೆ ಎಳ್ನೀರೆಲ್ಲ ಕುಡಿದ್ವಿ ನಾವು. ಅವರು ಸ್ವಲ್ಪ ಈ ಕಡೆ ನಮ್ಮದೊಂದು ಚಿಕ್ಕ ಪುಟ್ಟ ಅಂಗಡಿಗಳೆಲ್ಲ ಇದೆ, ಅಲ್ಲಿ ಬರ್ತಾ ಇರಬೇಕಿದ್ರೆ ನಮ್ಮಿಬ್ಬರು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತೆಗೆದು ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟರು. ಹೀಗೆ ನಾವು ಹೋದರೆ ಏನಾದರೂ ಒಂದು ಕೈಗೆ ಕೊಟ್ಟು ಕಳಿಸೋದೇ ಮಾತ್ರ ಇರೋದಿಲ್ಲ. ಸೊ ಹಾಗಾಗಿ ಬೆಳಿಗ್ಗೆ 8:30 ಗಂಟೆಗೆ ಏನು ಐಸ್ ಕ್ರೀಮ್ ತಿನ್ನೋದಲ್ವ ಅಷ್ಟು ಬೇಗ. ಆದರೂ ಮಕ್ಕಳಿಗೆ ಕೊಡಿ ಇಬ್ಬರಿಗೆ ಅಂತ ಅಂದ್ಬಿಟ್ಟು ಕೊಟ್ಟರು. ಮಗ ಡ್ರೈವಿಂಗ್ ಮಾಡ್ತಾಯಿದ್ದ, ಅವನು ತಿಂದಿಲ್ಲ, ನಾನು ಸ್ವಲ್ಪ ತಿಂದೆ. ಹಾಗೆ ಇವಾಗ ಉಜಿರೆಗೆ ಬಂದಿದ್ದೀವಿ ಸ್ನೇಹಿತರೆ. ಉಜಿರೆ ರೀಚ್ ಆಯಿತು. ತುಂಬ ಅಂದರೆ ನಮಗೆ ಯಾಕೋ ಗೊತ್ತಿಲ್ಲ, ಇವತ್ತಂತೂ ನನಗೆ ಅಂತೂ ತುಂಬಾ ಸುಸ್ತಾಗ್ತಾ ಇತ್ತು. ಅಂದರೆ ನಾವು ಬರುವಂತಹ ಸ್ಟ್ರೈಟ್ ರೋಡು ಸರಿ ಇಲ್ಲ, ಎಲ್ಲ ಹಾಳಾಗೋಗಿದೆ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಸ್ವಲ್ಪ ಒಳಗಿಂದ ಬರ್ತೀವಿ, ಒಳಗಿನ ರೋಡಿಂದ ಬರ್ತೀವಿ. ಅದು ತುಂಬ ಟರ್ನ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲಿಂದೆಲ್ಲಿಗೆಲ್ಲ ಹೋಗಿ ಕೊನೆಗೆ ಉಜಿರೆಗೆ ಹೇಗೋ ಬಂದಾಯಿತು ಅಂತಲೇ ಹೇಳ್ಬೋದು. ಈ ಥರ ಅಂದರೆ ಒಂದು ಸ್ಟ್ರೈಟ್ ರೋಡ್ ಆದರೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ಈ ಟರ್ನ್ ಇರುತ್ತಲ್ವಾ, ಜಿಗ್ಜ್ಯಾಗ್ ರೋಡ್ ಇರುತ್ತಲ್ವಾ, ಅದರಲ್ಲಿ ಬಂದ್ವಿ ಅಂತ ಅಂದ್ಕೊಳ್ಳಿ, ಸಖತ್ ಸುಸ್ತಾಗತ್ತೆ ಮಾತ್ರ. ತುಂಬಾ ಸುಸ್ತಾಗ್ತಾಯಿತ್ತು, ತಲೆನೋವಾಗ್ತಾಯಿತ್ತು. ಈ ಥರ ಎಲ್ಲ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ನಮ್ಮ ಮಾಧವಿ ಬೇರೆ ಬುಕ್ಸ್ ಎಲ್ಲ ಹಿಡ್ಕೊಂಡು ಹೋಗಿದ್ಲು. ನೆಕ್ಸ್ಟ್ 23 ತಾರೀಕಿಗೆ ಅವಳಿಗೆ ಎಕ್ಸಾಮ್ ಇದೆ, ಓದಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಹಿಡ್ಕೊಂಡು ಹೋಗ್ತಾಳೆ. ಅಲ್ಲಿ ಸ್ವಲ್ಪ ಕೂಡ ಓದಲ್ಲ, ಬುಕ್ಸು ಮುಟ್ಟೋದೇ ಇಲ್ಲ ಅವಳು. ಹಾಗೆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ತಾಳೆ.
ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಕ್ಕಿತ್ತು. ತರಕಾರಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ ಸ್ನೇಹಿತರೆ. ಮನೆಗೆ ಬಂದ ಕೂಡಲೇ ಮನೆ ಕೆಲಸ ಶುರು. ಎಲ್ಲಿ ಹೋಗಲಿ ಬರಲಿ ನಮ್ಮ ಮನೆಗೆ ಅಂತ ನಾವು ಬಂದಾಗ ನಮ್ಮ ಮನೆ ಕೆಲಸ ಶುರು ಮಾಡಲೇಬೇಕಾಗತ್ತೆ. ಸೊ ಬಂದ ಕೂಡಲೇ ಏನು ಮಾಡಿದೆ ಅಂತ ಹೇಳಿದರೆ, ಮೊದಲು ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ವಿ ನಾನು ಮತ್ತು ಆದ್ವಿ. ಅವಳೆಲ್ಲ ಕ್ಲೀನ್ ಮಾಡಿ ಕೊಟ್ಟಳು. ನಾನು ಹಾಗೆ ಗುಡಿಸಿ ಒರೆಸ್ತಾ ಇದ್ದೆ. ಅವಳಿಗೆ ಹೇಳಿದೆ, ನೀನು ಸ್ನಾನ ಮಾಡು, ನಾನು ಗುಡಿಸಿ ಒರೆಸ್ತೀನಿ, ದೇವರಿಗೆ ದೀಪ ಹಚ್ಚು ಅಂತ ಹೇಳಿದೆ. ದೇವರಿಗೆ ದೀಪ ಹಚ್ಚಿರಲಿಲ್ಲ. ಹಸ್ಬೆಂಡ್ ಅರ್ಜೆಂಟ್ ಇದೆ ಅಂತೇಳಿ ಹಸ್ಬೆಂಡ್ ವರ್ಕ್ಶಾಪ್ಗೆ ಹೋದರು. ಹಾಗಾಗಿ ಅದು ಹೇಳಿದ್ಲು, ನಾನು ಸ್ನಾನ ಮಾಡಿ ದೀಪ ಹಚ್ತೀನಿ, ನೀವು ಕ್ಲೀನ್ ಮಾಡಿ ಮೊದಲು ಅಂತ ಹೇಳಿದ್ಲು. ಸೊ ಹಾಗಾಗಿ ಮನೆ ಪೂರ್ತಿ ಗುಡಿಸಿ ಒರೆಸಿ ಎಲ್ಲ ಆದ ನಂತರ ಆದ್ವಿ. ಇವಾಗ ದೇವರಿಗೆ ದೀಪ ಹಚ್ತಾ ಇದ್ದಾಳೆ. ನಂತರ ಬಟ್ಟೆ ಒಗಿಬೇಕು, ಅಡುಗೆ ಆಗಬೇಕು, ಹೀಗೆ ಕೆಲಸಗಳು ಇರುತ್ತಲ್ವ. ನಮ್ಮ ಮನೆ ಕೆಲಸ ಅಂತ ಹೇಳಿದರೆ ಅದು ಮುಗಿಯೋದೇ ಇಲ್ಲ. ಅಮ್ಮನ ಮನೆಗೆ ಹೋಗಬೇಕಿದ್ರೆ ಕ್ಲೀನ್ ಮಾಡಿ ಎಲ್ಲ ಹೋಗಿರ್ತೀವಿ. ಒರೆಸೋದೊಂದು ಕೆಲಸ ಮಾಡಿರೋದಿಲ್ಲ ನಾನು. ಮನೆ ಪೂರ್ತಿ ಗುಡಿಸಿ ಬಟ್ಟೆ ಎಲ್ಲ ಒಗೆದು ಹೋಗಿರ್ತೀವಿ. ನೆಕ್ಸ್ಟ್ ಡೇ ಬರಬೇಕಿದ್ರೆ ವಾಪಸ್ ಹಾಗೇ ಇರುತ್ತೆ ಮನೆ. ವಾಪಸ್ ಗುಡಿಸಿ ಒರೆಸಿ ಕ್ಲೀನ್ ಮಾಡದೇ ಇದ್ದರೆ ಅದು ಏನೋ ಒಂಥರ ಸಮಾಧಾನ ಅಂತ ಅನಿಸಲ್ಲ ನನಗೂ ಕೂಡ. ಹಾಗಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಆಮೇಲೆ ಸ್ನಾನ ಮಾಡಿ ಅಡುಗೆ ಮಾಡಿದರೆ ಒಂಥರ ಫ್ರೆಶ್ ಫೀಲ್ ಆಗುತ್ತೆ ನನಗೆ ಕೂಡ ಅಂತ ಅಂದ್ಬಿಟ್ಟು, ದೇವರಿಗೆ ದೀಪ ಹಚ್ಚಿಲ್ಲ ಅಂದರೂ ಕೂಡ ಅಷ್ಟೇ ಸಮಾಧಾನ ಇಲ್ಲ. 12 ಗಂಟೆಯ ಒಳಗಡೆ ದೀಪ ಹಚ್ಚಬೇಕಿತ್ತು. 11:45 ಆಗಿದೆ. ಎಲ್ಲ ಕೆಲಸ ಕ್ಲೀನಿಂಗ್ ಕೆಲಸ ಎಲ್ಲ ಆದಾಗ 11:45 ನಂತರ ಬೇಗ ಇಲ್ಲಿ ಅದುಗೆ ಹೇಳಿದೆ, ಸ್ವಲ್ಪ ಬೇಗ ದೀಪ ಹಚ್ಚು, 12 ಗಂಟೆ ಕಳಿಯತ್ತೆ, ಆಮೇಲೆ ಮಧ್ಯಾಹ್ನದ ನಂತರಕ್ಕೆ ಸೇರತ್ತೆ ಟೈಮ್ ಅಂತ ಅಂದ್ಬಿಟ್ಟು. ಹಾಗಾಗಿ ಪಾಪ ಅವಳು ಬೇಗ ದೇವರಿಗೆ ದೀಪ ಕೂಡ ಹಚ್ಚಿದ್ಲು. ಟೈಮ್ ಇವಾಗ 12:15 ಆಗ್ತಾ ಬಂತು. ಈಗ ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಬಂದ ಕೂಡಲೇ ಎಲ್ಲ ಮನೆ ಕ್ಲೀನಿಂಗ್ ಕೆಲಸ ಮೊದಲು ಮಾಡಿದೆ ನಾನು. ಅಂದರೆ ದೇವರಿಗೆ ದೀಪ ಹಚ್ಚಿರಲಿಲ್ಲಲ್ವ. ಸೊ ಹಾಗಾಗಿ ಆ ಕೆಲಸನ ಮೊದಲು ಮುಗಿಸಿ ಆಮೇಲೆ ಆದ್ವಿ ದೀಪ ಹಚ್ಚಿದ್ಲು ದೇವರಿಗೆ. ಆ ಕೂಡಲೇ ನಾನು ಬಟ್ಟೆ ಎಲ್ಲ ಒಗ್ದು ಹಾಕ್ತೀನಿ. ಬಟ್ಟೆ ಎಲ್ಲ ಒಗೆಯುವಂಥ ಕೆಲಸ ಕೂಡ ಆಯಿತು. ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ. ಬಿಸಿಲು ಚೆನ್ನಾಗಿ ಬಿಸಿಲಿತ್ತು. ನಾನು ಬಟ್ಟೆ ಒಗಿಬೇಕಿದ್ರೆ ತುಂಬಾ ಚೆನ್ನಾಗಿ ಬಿಸಿಲಿತ್ತು. ಈಗ ಹಾಕಿ ಆದ ಕೂಡಲೇ ಸ್ವಲ್ಪ ಮೋಡ ಆಯಿತು. ಈಗ ಮೋಡ ಇದೆ. 1-2 ಗಂಟೆ ಬಿಸಿಲು ಬಂದರೆ ಚೆನ್ನಾಗಿ ಬಟ್ಟೆ ಒಣಗುತ್ತೆ. ಎಲ್ಲ ಬಟ್ಟೆಗಳನ್ನು ನೀಟಾಗಿ ತೆಗೆದು ಮಡಿಚಿಡ್ಬೋದು. ಈ ಶೆಡ್ಡಲ್ಲಿ ಕೂಡ ಇದೆ. ಇದು ನಿನ್ನೆ ಒಗ್ದು ಹಾಕಿರುವಂಥ ಬಟ್ಟೆಗಳು. ಹಾಗೆ ಇನ್ನೊಂದು ಶೆಡ್ಡಲ್ಲಿ ಕೂಡ ಇದೆ. ಅದು ಕೂಡ ಸ್ವಲ್ಪ ನಿನ್ನೆದ್ದು ಸ್ವಲ್ಪ ಮೊನ್ನೆದ್ದೆಲ್ಲ ಇದೆ. ಹಾಗಾಗಿ ಎಲ್ಲ ಒಂದು ಸಲ ಸಂಜೆ ತನಕ ಬಿಸಿಲು ಬಂದರೆ ಎಲ್ಲ ಬಟ್ಟೆಗಳು ಒಣಗುತ್ತೆ. ನೀಟಾಗಿ ಎಲ್ಲವನ್ನು ಮಡಚಿ ತೆಗೆದಿಡ್ಬೋದು ಅಂತ ಅನ್ಕೋತೀನಿ. ಈಗ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಬೇಯ್ತಾ ಇದೆ. 12:30 ಆಯಿತು. ಇನ್ನೇನು ಊಟ ಮಾಡಬೇಕು, ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರಬೇಕಿದ್ರೆ ಹೀರೆಕಾಯಿ ತಂದಿದ್ದೀನಿ. ಹಾಗಾಗಿ ಹೀರೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸುಸ್ತಾಗ್ತಾ ಇದೆ. ಅಂದರೆ ಅಮ್ಮನ ಮನೆ ದೂರದಲ್ಲಿದೆ ಅಲ್ವಾ. 1-1.5 ಗಂಟೆ ಬೇಕಾಗತ್ತೆ ನಮಗೆ ಹೋಗಿ ಬರೋದಕ್ಕೆ. ಟ್ರಾವೆಲಿಂಗ್ ಮಾಡಿ ಸ್ವಲ್ಪ ಸುಸ್ತಾಗ್ತಾ ಇದೆ. ಇಲ್ಲಿ ಬಂದು ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸುಸ್ತಾಗ್ತಾ ಇದೆ. ಅಡುಗೆ ಮಾಡಬೇಕು. 12:45 ಆಯಿತು ನೋಡಿ. ಉಲ್ಟ ಕಾಣ್ತಾ ಇದೆ ನಿಮಗೆ. 12:45 ಆಗ್ತಾ ಬಂತು. ಹಾಗೆ ಅಮ್ಮನ ಮನೆಯಿಂದ ತಂದಿರುವಂತಹ ಕೆಲವೊಂದು ಐಟಮ್ಗಳನ್ನು ತೆಗೆದಿದ್ದೀವಿ. ಕೆಲವೊಂದು ಐಟಮ್ಗಳು ಕಾರಿನಲ್ಲೇ ಇದೆ, ತೆಗಿಬೇಕಷ್ಟೇ. ಅಮ್ಮನ ಮನೆಗೆ ಹೋಗಬೇಕಿದ್ರೆ ಏನು ತೊಗೊಂಡೋಗಲ್ಲ, ಬರೀ ಕೈಯಲ್ಲಿ ಹೋಗ್ತೀವಿ. ಅಮ್ಮನ ಮನೆಯಿಂದ ಬರಬೇಕಿದ್ರೆ ಒಂದಿಷ್ಟು ಸಾಮಾನನ್ನ ತೊಗೊಂಡು ಬರ್ತೀವಿ. ನಮ್ಮ ಅತ್ತೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅವ್ರು ನಿನ್ನೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರಲ್ವಾ, ನಾನು ಹೇಳಿದ್ದೆ ವಿಡಿಯೋದಲ್ಲಿ ನಿಮಗೆ. ಅಲ್ಲಿ ಪ್ರಸಾದ ಎಲ್ಲ ಇತ್ತು, ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ಇದನ್ನು ಕೊಟ್ಟು ಕಳಿಸಿದ್ದವರು. ನಮ್ಮ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟು ಕಳಿಸಿದ್ದು. ತೆಂಗಿನಕಾಯಿ ತುಂಬ ಇದೆ ನೋಡಿ. ನಮಗೆ ಇಲ್ಲಿ ತೆಂಗಿನಕಾಯಿ ಇಲ್ಲ ನಮಗೆ. ನಾನು ಅಮ್ಮನ ಮನೆಗೆ ಹೋದಾಗ, ಇಲ್ಲ ಅಂತ ಹೇಳಿದರೆ ತಂಗಿ ಮನೆಗೆ ಹೋದಾಗ ಅಲ್ಲಿಂದೆಲ್ಲ ತೆಂಗಿನಕಾಯಿ ತರ್ತೀನಿ. ಹಾಗೆ ನಮ್ಮ ಅತ್ತೆಗೆ ಗೊತ್ತು ನಮಗೆ ತೆಂಗಿನಕಾಯಿ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ಲ ತೆಂಗಿನಕಾಯಿಗಳನ್ನು ನನಗೆ ಅಂದರೆ ದೇವಸ್ಥಾನದಲ್ಲಿ ಸಿಕ್ಕಿರುವಂಥದ್ದು, ಇದು ಪ್ರಸಾದದಲ್ಲಿ ಸಿಕ್ಕಿರುವಂಥದ್ದು ಎಲ್ಲವನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅವರು ಸೇವೆ ಎಲ್ಲ ಮಾಡಿರ್ತಾರಲ್ವಾ, ಸೊ ಅದರಲ್ಲಿ ಸಿಕ್ಕಿರತ್ತೆ. ಇಷ್ಟೊಂದಿದೆ ನೋಡಿ, ಇಷ್ಟೊಂದಿದೆ. ಹಾಗೆ ಅವಲಕ್ಕಿ ಇದೆ, ಅವಲಕ್ಕಿ ಪ್ರಸಾದ ಇದೆ. ಆಮೇಲೆ ಇದು ಯಾವುದೋ ಒಂದು ಸೇವೆಯಲ್ಲಿ ಕೊಡ್ತಾರೆ ಸುಬ್ರಹ್ಮಣ್ಯದಲ್ಲಿ, ಯಾವುದರಲ್ಲಿಂದ ಗೊತ್ತಿಲ್ಲ. ತುಪ್ಪ ಇದೆ. ಆಮೇಲೆ
ಇದು ಹೇಳ್ತೀವಲ್ವ ಏನು ಪೊದ್ದೋಲು ಅಂತ ಹೇಳ್ತೀವಿ, ಪೊದ್ದೋಲು ತುಳು ಭಾಷೆಯಲ್ಲಿ. ಕೆಲವೊಂದು ವಸ್ತುವಿಗೆ ನನಗೆ ಕನ್ನಡದಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಸ್ನೇಹಿತರೆ. ತಲೆಗೆ ಹೋಗಲ್ಲ, ಏನು ಹೇಳ್ತೀವಿ ಅದಕ್ಕೆ ಅನ್ನೋದನ್ನ ತಲೆಗೆ ಹೋಗಲ್ಲ. ಬೆಲ್ಲ ಇದೆ, ಒಂದು ಪೀಸ್ ಬೆಲ್ಲ ಕೂಡ ಇದೆ. ಇಷ್ಟ. ಇದನ್ನು ನಾನು ಈ ತೆಂಗಿನಕಾಯಿ ಏನಿದೆ ನೋಡಿ, ಇದನ್ನು ನಾನ್ ವೆಜ್ಜಿಗೆಲ್ಲ ಏನು ಯೂಸ್ ಮಾಡಲ್ಲ. ವೆಜ್ ಅಡುಗೆ ಏನಾದರೂ ಮಾಡ್ತೀನಿ ಅಂತಂದಾಗ ಅದನ್ನು ಯೂಸ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದರೆ ನಾನ್ ವೆಜ್ಜಿಗೆ ಫಿಶ್ ಹಾಗೆ ಚಿಕನ್ ಈ ಥರ ಎಲ್ಲ ಮಾಡಬೇಕಿದ್ರೆ ಯೂಸ್ ಮಾಡಲ್ಲ. ನಾವು ಯಾರೂ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲಿ. ದೇವಸ್ಥಾನದಲ್ಲಿ ಸಿಕ್ಕಿರುವಂತಹ ತೆಂಗಿನಕಾಯಿನ ಯಾರು ಕೂಡ ಯೂಸ್ ಮಾಡಲ್ಲ. ಹಾಗೆ ಹುಷಾರಿರಲಿಲ್ಲ ದೊಡ್ಡ ಅತ್ತೆಗೆ, ದೊಡ್ಡ ಮಾವನ ಹೆಂಡತಿಗೆ ಹುಷಾರಿರಲಿಲ್ಲ. ಹಾಗೆ ಸಡನ್ನಾಗಿ ಹೋದ್ದು ನಾವು ಅಮ್ಮನ ಮನೆಗೆ. ಹೋಗಿ ಅವರನ್ನು ನೋಡಿಬಿಟ್ಟೆಲ್ಲ ಬಂದಾಯಿತು. ಅಲ್ಲಿ ನಮ್ಮ ಮನೆ ಅಮ್ಮನ ಮನೆ ಹತ್ರನೇ ಅವ್ರ ಮನೆ ಕೂಡ ಇರೋದು. ಹಾಗಾಗಿ ಹೋಗಿ ನೋಡಿ ಎಲ್ಲ ಬಂದ್ವಿ. ಸರ್ಜರಿ ಎಲ್ಲ ಆಗಿತ್ತು ಅವರಿಗೆ, ಸೊ ಹಾಗಾಗಿ ನೋಡಿಬಿಟ್ಟು ಬಂದಾಯಿತು. ಓಕೆ ಸ್ನೇಹಿತರೆ, ಇವಾಗ ಮೊದಲೊಂದು ಪಲ್ಯ ಮಾಡ್ತೀನಿ. ಹೀರೆಕಾಯಿ ತಂದಿದ್ದೀನಿ. ಇದರಿಂದ ಪಲ್ಯ ಮಾಡಬೇಕು ಇವತ್ತು. ಗಂಜಿ ಮಾಡ್ತೀನಿ, ಬೇರೆ ಇನ್ನೇನು ಮಾಡಲ್ಲ. ಮೊನ್ನೆ ಚಿಕನ್ನು ಒಂದು 2-3 ದಿವಸ ಆಯಿತು. ನಮಗೆ ಯಾವಾಗಲೂ ಚಿಕನ್ನೇ. ಇನ್ನೂ ಒಂದು 3-4 ದಿವಸ ನಾನು ಏನೂ ಮಾಡಲ್ಲ ನಾನ್ ವೆಜ್ ಅಡುಗೆ. ವೆಜ್ ಅಡುಗೆನೇ ಜಾಸ್ತಿ ಮಾಡ್ತೀನಿ. ಅಂದರೆ ಪ್ರತಿ ಸಲ ನಾವು ಇವಾಗ ಚಿಕನ್ ತಿಂತಾ ಇರ್ತೀವಲ್ವ, ಅದೇ ಕಂಟಿನ್ಯೂ ಆಗಬಾರ್ದು. ಅದರ ಮಧ್ಯದಲ್ಲಿ ತರಕಾರಿ ಕೂಡ ತಿನ್ನಬೇಕು. ಆವಾಗ ಅದು ಸೆಟ್ ಆಗುತ್ತೆ ನಮ್ಮ ಬಾಡಿ. ಅದಕ್ಕೆ ಅಂದರೆ ಹೀಟ್ ಆಗಿರುತ್ತಲ್ವ, ತಂಪಾಗತ್ತೆ. ಸೊ ಓಕೆ ಸ್ನೇಹಿತರೆ, ಇವಾಗ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ನಂತರ ವಾಪಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಂತರ ಸ್ನೇಹಿತರೆ, ಸಂಜೆ ತನಕ ನನಗೆ ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಹಿಂದೆ ಮಾಡಿರುವಂತಹ ಲಾಗ್ ಎಡಿಟಿಂಗ್ ಇತ್ತು. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿದ್ರೆ ತುಂಬ ಲೇಟ್ ಆಯಿತು. ನಂತರ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಆಯಿತು. ಈ ಥರ ಎಲ್ಲ ಆಗಿ ನಂತರ ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇದು ಅಮ್ಮನ ಮನೆಯಿಂದ ಬರಬೇಕಿದ್ರೆ ತಂದಿರುವಂತಹ ಕೆಸುವಿನ ದಂಟು. ಅಮ್ಮನ ಮನೇಲಿ ಇರಲಿಲ್ಲ, ನಮ್ಮ ನೇಬರ್ ಮನೆ ಅಂತ ಹೇಳಿದೆ ಅಲ್ವಾ, ಅಲ್ಲಿಗೆ ಹೋದಾಗ ಅಲ್ಲಿ ಇತ್ತು. ಅಲ್ಲಿ ಅವರು ಹೇಳಿದರು, ಅಕ್ಕ ಹೇಳಿದರು ನಮ್ಮ ಮನೇಲಿದೆ ತೊಗೊಂಡೋಗು ಅಂತ ಅಂದ್ಬಿಟ್ಟು. ನನಗೆ ಕೆಸುವಿನ ದಂಟು ಅಂತ ಹೇಳಿದರೆ ತುಂಬ ಇಷ್ಟ, ಪಲ್ಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಮ್ಮ ಅವರ ತೋಟಕ್ಕೆ ಹೋಗಿ ತೋಟದಿಂದ ತಗೊಂಬಂದರು. ಸೊ ಚೆನ್ನಾಗಿತ್ತು. ಇದು ಅಂದರೆ ತೆಗೆದಿಡಬೇಕು ಅಂತೇನಿಲ್ಲ. ಇದನ್ನ 4 ದಿನಕ್ಕಿಂತ ಮೊದಲೇ ಅದನ್ನು ತೆಗೆದು ಇಡಬೇಕು ಅದೆಲ್ಲ ಏನಿಲ್ಲ. ತೆಗೆದು ಆವಾಗಲೇ ಇದನ್ನು ಪಲ್ಯ ಮಾಡ್ಕೋಬಹುದು. ಇದು ಅಂದರೆ ಈ ಬಾಣಂತಿಗೆಲ್ಲ ಮಾಡುವಂಥದ್ದು. ಇದಂದರೆ ಬಾಣಂತಿ ಇರ್ತಾರಲ್ವ, ಡೆಲಿವರಿಯಾಗಿ 3 ದಿನಕ್ಕೆ ಕೊಡ್ತಾರೆ ನೋಡಿ ಕೆಸುವಿನ ದಂಟಿನ ಪಲ್ಯ. ನಮ್ಮ ಕಡೆ ಕೊಡ್ತಾರೆ, ಎಲ್ಲರ ಕಡೆ ಕೊಡ್ತಾರಂತ ಗೊತ್ತಿಲ್ಲ. ನಮಗೆ ಇದನ್ನು ಕೊಟ್ಟ ನಂತರನೇ ಬೇರೆ ಪದಾರ್ಥ ಎಲ್ಲ ಕೊಡೋದು. ಅಂದರೆ ಸಾಂಬಾರು ಪಲ್ಯ ಎಲ್ಲ ಬೇರೆ ಥರದ ಸಾಂಬಾರು ಪಲ್ಯ ಅದು ಇದು ಎಲ್ಲ ನಂತರ ಕೊಡೋದು, ಅದಕ್ಕಿಂತ ಮೊದಲು ಕೊಡಲ್ಲ. ಉಪ್ಪಿನಕಾಯಲ್ಲಿ 2 ದಿವಸ ಊಟ ಕೊಡ್ತಾರೆ, ಗಂಜಿ ಎಲ್ಲ ಅನ್ನ ಕೊಡ್ತಾರೆ, ಉಪ್ಪಿನಕಾಯಿ ಮಾತ್ರ ಹಾಕಿಬಿಟ್ಟು. ನಂತರ 3ನೇ ದಿವಸಕ್ಕೆ ಈ ರೀತಿ ಕೆಸುವಿನ ಪಲ್ಯ ಕೊಡ್ತಾರೆ. ಅದಾದ ನಂತರ ಬೇರೆ ಥರದ ಸಾಂಬಾರುಗಳನ್ನೆಲ್ಲ ಕೊಡ್ತಾರೆ, ಪಲ್ಯ ಸಾಂಬಾರೆಲ್ಲ ಕೊಡ್ತಾರೆ. ಸೊ ಹಾಗಾಗಿ ನಮ್ಮನೇಲಿ ಬಾಣಂತಿ ಯಾರಿಲ್ಲ, ಆದರೆ ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅಮ್ಮ ತೆಗೆದುಕೊಟ್ರು, ಹಾಗೆ ತಂದಿದ್ದೀನಿ. ಇದು ಸುವರ್ಣಗೆಡ್ಡೆಯ ದಂಟು. ಸುವರ್ಣಗೆಡ್ಡೆ ಆಗುತ್ತಲ್ವ, ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೋಡಿ ಗೆಡ್ಡೆ, ಎಲ್ರಿಗೂ ಗೊತ್ತಿರುತ್ತೆ ಸುವರ್ಣಗೆಡ್ಡೆ ಅಂದರೆ. ಅದರ ದಂಟು ನೋಡಿ, ಇದು ಕೂಡ ಸಾಂಬಾರು ಮಾಡ್ತೀವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದು. ಇದರಲ್ಲೆಲ್ಲ ನಾರಿನಾಂಶ ಜಾಸ್ತಿ ಇರೋದ್ರಿಂದ, ರಿಚ್ ಫೈಬರ್ ಅಂತಲೇ ಹೇಳ್ಬೋದು, ಇರೋದ್ರಿಂದ ತುಂಬ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದಿದು. ಇದಕ್ಕೆ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಎಲ್ಲ ಹಾಕಿರೋದಿಲ್ಲ. ಇದು ಚೆನ್ನಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ಏನು ಕೆಮಿಕಲ್ಸ್ ಹಾಕಿರೋದಿಲ್ಲ. ಹಾಗೆಯೇ ತೋಟದಲ್ಲಿ ನೆಟ್ಟಿರ್ತಾರೆ, ಅಲ್ಲಿಂದ ನಾವು ತೊಗೊಂಬಂದು ಸಾಂಬಾರು ಪಲ್ಯ ಅಂತೆಲ್ಲ ಮಾಡ್ತೀವಿ. ಸೊ ಅದನ್ನೊಂದು ತೋರಿಸ್ಬೇಕಿತ್ತು. ನೆಕ್ಸ್ಟ್ ಡೇ ನಾನು ತೋರಿಸ್ತೀನಿ ಯಾವ ಥರ ಪಲ್ಯ ಸಾಂಬಾರು ಮಾಡಿದ್ದು ಅನ್ನೋದನ್ನ ರೆಸಿಪಿ ಶೇರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.